ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಸೋಪ್ ಖಾಲಿಯಾಗಿರುತ್ತೆ, ಹೊಸ ಸೋಪ್ ತಂದಾಗ ಈ ರೀತಿ ಕವರ್ನ ಬಿಸಾಡ್ಬಿಡ್ತೀವಿ. ಸೊ ಆ ಕವರ್ನ ನಾವು ಈ ರೀತಿ ಬಟ್ಟೆಗಳು ಕಬೋರ್ಡಲ್ಲಿ ಬಟ್ಟೆಗಳು ಫೋಲ್ಡ್ ಮಾಡಿ ಇಟ್ಟಿರ್ತೀವಲ್ಲ, ಆ ಸೈಡಲ್ಲಿ ಈ ರೀತಿ ಇಡೋದ್ರಿಂದ ಬಟ್ಟೆಗಳು ಗಮ್ ಅಂತ ಇರುತ್ತೆ. ಆ ಸೋಪ್ ಕವರು ಸ್ಮೆಲ್ ಹೋದ್ಮೇಲೆ ನಾವು ಎತ್ತಿ ಬಿಸಾಡ್ಬಿಟ್ಟು ಇನ್ನೊಂದು ಹೊಸ ಸೋಪ್ ತಂದಾಗ ಆ ಕವರ್ನ ಇಡೋದ್ರಿಂದ ಕಬೋರ್ಡ್ ಎಲ್ಲ ಗಮ್ ಅಂತ ಇರುತ್ತೆ. ಆ ಸೋಪ್ ಕವರ್ ಸ್ಮೆಲ್ ಇರೋವರೆಗೂ ನಾವು ಈ ರೀತಿ ಸೋಪ್ ಕವರ್ನ ಬಿಸಾಡೋ ಬದಲು ರೀಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು, ನಾವು ಗ್ಯಾಸ್ಕೆಟು ಹಳೇದಾಗ್ಬಿಟ್ಟಿದೆ ಅಂತ ಬಿಸಾಡ್ಬಿಡ್ತೀವಿ. ಗ್ಯಾಸ್ಕೆಟು ತುಂಬ ಗಟ್ಟಿ ಆಗಿಬಿಟ್ಟಿರುತ್ತೆ. ನಾವು ಕುಕ್ಕರ್ ರಬ್ಬರ್ನ ಹಳೇದಾಗ್ಬಿಟ್ಟಿದೆ ಅಂತ ಬಿಸಾಡೋ ಬದಲು ಈ ರೀತಿ ರಿಯೂಸ್ ಮಾಡ್ಕೋಬೋದು. ಇದು ಗಟ್ಟಿ ಆಗಿಬಿಟ್ಟಿರುತ್ತಲ್ಲ, ಈ ಗ್ಯಾಸ್ಕೆಟ್ನ ಬಿಸಾಡೋ ಬದಲು ನಾವು ಬಟ್ಟೆ ಕ್ಲಿಪ್ಸನ್ನೆಲ್ಲ ಈ ಗ್ಯಾಸ್ಕೆಟ್ಗೆ ಹಾಕ್ಬಿಟ್ಟು ಆ ಗ್ಯಾಸ್ಕೆಟಿನ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು. ಇದನ್ನು ನಾವೆಲ್ಲಾದರೂ ತಗ್ಲಾಕೊಳೋದ್ರಿಂದ ಗ್ಯಾಸ್ಕೆಟಲ್ಲಿ ಕ್ಲಿಪ್ಸ್ ಎಲ್ಲ ಒಂದೇ ಕಡೆ ಇರುತ್ತೆ. ನಾವೆಲ್ಲಂದರಲ್ಲಿ ಬಟ್ಟೆ ಕ್ಲಿಪ್ಸ್ನ ಹಾಕೋ ಬದಲು ಈ ರೀತಿ ನಾವು ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ಬಟ್ಟೆ ಕ್ಲಿಪ್ಸ್ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು ಹಳೆ ಗ್ಯಾಸ್ಕೆಟನ್ನು. ಈ ರೀತಿ ನಾವು ಎಲ್ಲ ಕ್ಲಿಪ್ಸನ್ನು ಗ್ಯಾಸ್ಕೆಟ್ಗೆ ಹಾಕ್ಕೊಂಡಾದ್ಮೇಲೆ ಇದನ್ನೆಲ್ಲಾದರೂ ಮೊಳೆಗೆ ನಾವು ತಗ್ಲಾಕೊಂಡ್ರೆ ಅದು ಒಂದೇ ಕಡೆ ಇರುತ್ತೆ. ನಮ್ಮ ಬಟ್ಟೆ ಕ್ಲಿಪ್ಸ್ ಎಲ್ಲ ನೀಟಾಗಿ ಅರೇಂಜ್ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ಸೇಫಾಗೂ ಇರುತ್ತೆ. ಬಟ್ಟೆ ಕ್ಲಿಪ್ಸ್ ಎಲ್ಲ ನಾವು ರೀಯೂಸು ಮಾಡ್ಕೊಂಡಂಗೆ ಆಗುತ್ತೆ. ಗ್ಯಾಸ್ಕೆಟನ್ನು ಬಿಸಾಡೋ ಬದಲು ಈ ರೀತಿ ನಾವು ಓಲ್ಡ್ ಗ್ಯಾಸ್ಕೆಟ್ನ ರೀಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು, ಇದೇ ಗ್ಯಾಸ್ಕೆಟ್ನ ತೊಗೊಂಡು ನಾನು ಇಲ್ಲಿ ಬಟ್ಟೆ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಗ್ಯಾಸ್ಕೆಟು ಹಳೇದಾಗ್ಬಿಟ್ಟಿರುತ್ತೆ, ಸ್ಟಿಫಾಗೂ ಇರುತ್ತಲ್ಲ, ಅದ್ರ ಸುತ್ತು ನಾವು ಬೇಕು ಅಂದರೆ ಟೇಪ್ ಸುತ್ತಬಿಟ್ಟು ಗಟ್ಟಿಯಾಗೂ ಸಹ ಮಾಡ್ಕೋಬೋದು. ತುಂಬ ಸಾಫ್ಟಾಗಿದೆ ಅಂತ ಅನಿಸಿದ್ರೆ ನಾನಿಲ್ಲಿ ಗ್ಯಾಸ್ಕೆಟ್ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಈ ರೀತಿ ಬಟ್ಟೆ ಕ್ಲಿಪ್ಸನ್ನ ತೊಗೊಂಡಿದ್ದೀನಿ. ಗ್ಯಾಸ್ಕೆಟ್ನ ತೊಗೊಂಡು ಈ ರೀತಿ ಆ ಕ್ಲಿಪ್ಸ್ಗೆ ಆ ಸೆಂಟರ್ಲಿ ಸ್ಟೀಲ್ದು ಹೋಲ್ ಇರುತ್ತಲ್ಲ, ಅದರೊಳಗಡೆ ಸ್ವಲ್ಪ ಗಟ್ಟಿಯಾಗಿರೋ ದಾರ ತೊಗೊಂಡು ಈ ರೀತಿ ಸೇರಿಸ್ಬಿಟ್ಟು ನಾನಿಲ್ಲಿ ಗ್ಯಾಸ್ಕೆಟ್ಗೆ ಈ ರೀತಿ ಗಂಟು ಹಾಕ್ಕೋತಾ ಇದ್ದೀನಿ. ಒಂದೆರಡು ಗಂಟು ಹಾಕ್ಕೋಬೇಕು. ಆ ದಾರ ಮತ್ತು ಆ ಕ್ಲಿಪ್ಪು ಓಪನ್ ಆಗಬಾರ್ದು. ಆ ರೀತಿ ಗ್ಯಾಸ್ಕೆಟ್ಗೆ ಈ ರೀತಿ ದಾರನ ಗಂಟು ಹಾಕ್ಕೋಬೇಕು. ಇದೇ ರೀತಿ ಎಲ್ಲ ಕ್ಲಿಪ್ಸನ್ನು ನಾವು ಎಷ್ಟು ಕ್ಲಿಪ್ ಆದರೂ ಹಾಕ್ಕೋಬೋದು. 1 ಡಜನ್ ಕ್ಲಿಪ್ಸನ್ನು ಸಹ ಈ ಗ್ಯಾಸ್ಕೆಟ್ಗೆ ಹಾಕ್ಕೊಂಡು ಈ ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಸಾಕ್ಸು ಮತ್ತು ಕರ್ಚೀಫ್ಗಳು, ಮಕ್ಕಳದು ಚಿಕ್ಕ ಚಿಕ್ಕ ಅಂಡರ್ವೇರ್ಸ್ ಎಲ್ಲ ನಾವು ಈ ಕ್ಲಿಪ್ಸಲ್ಲಿ ತಗಲಾಕ್ಬಿಟ್ಟು ಒಣಗಾಕೋದಕ್ಕೆ ಈಸಿಯಾಗಿರುತ್ತೆ. ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಈ ರೀತಿ ಸ್ಟ್ಯಾಂಡನ್ನು ಆರ್ಡ್ರ್ ಮಾಡ್ಕೋತೀವಿ. ಅದ್ರ ಬದಲು ನಾವು ಈ ರೀತಿ ಹಳೆ ಗ್ಯಾಸ್ಕೆಟ್ ಇದ್ದರೆ ಮನೆಯಲ್ಲೇ ಈ ರೀತಿ ಬಟ್ಟೆ ಕ್ಲಿಪ್ಸ್ನ ಯೂಸ್ ಮಾಡಿ ಈ ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು. ಈಸಿಯಾಗಿ ನಾವು ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಲ್ಲಿ ನಾವು ಈ ರೀತಿ ಹಳೆ ಗ್ಯಾಸ್ಕೆಟನ್ನು ಬಿಸಾಡೋ ಬದಲು ಈ ರೀತಿ ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಆಗುತ್ತೆ ನಾವು ಈ ರೀತಿ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ. ನೋಡಿ, ಮೊದಲಿಗೆ ನಾನು ಎಲ್ಲ ಕ್ಲಿಪ್ಸ್ಗೂ ಆ ಕ್ಲಿಪ್ಸಲ್ಲಿ ಸೆಂಟರಲ್ಲಿ ಸ್ಟೀಲ್ ಹೋಲ್ ಥರ ಇರುತ್ತಲ್ಲ, ಆ ಹೋಲ್ ಒಳಗಡೆ ದಾರ ಸೇರಿಸ್ಬಿಟ್ಟು ಗ್ಯಾಸ್ಕೆಟ್ಗೆ ಈ ರೀತಿ ಗಂಟು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 6ರಿಂದ 7 ಕ್ಲಿಪ್ಪನ್ನು ಇದೇ ರೀತಿ ಮಾಡ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ತುಂಬ ಕ್ಲಿಪ್ಸನ್ನು ಗ್ಯಾಸ್ಕೆಟ್ ಸುತ್ತೂ ಈ ರೀತಿ ದಾರ ಕಟ್ಬಿಟ್ಟು ರೆಡಿ ಮಾಡ್ಕೋಬೋದು. ನಾವು ಕ್ಲಿಪ್ಸ್ಗೆ ಮತ್ತು ಗ್ಯಾಸ್ಕೆಟ್ಗೆ ಸೇರಿಸಿ ಗಂಟು ಹಾಕ್ತೀವಲ್ಲ, ಆ ದಾರ ಸ್ವಲ್ಪ ಗಟ್ಟಿಯಾಗಿರೋ ದಾರ ತೊಗೊಂಡು ಈ ರೀತಿ ಗಂಟು ಹಾಕ್ಕೋಬೇಕು. ನಾನಿಲ್ಲಿ ಎಲ್ಲ ಕ್ಲಿಪ್ಸನ್ನು ಈ ರೀತಿ ಗಂಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ದಪ್ಪ ದಾರ ತೊಗೊಂಡು ಆ ಕಡೆ ಈ ಕಡೆ ಗಂಟು ಹಾಕ್ಕೋತೀನಿ. ಈ ರೀತಿ ನಾವು ಸ್ಟ್ಯಾಂಡನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪ ಕ್ಲಿಪ್ಸನ್ನು ಇದೇ ರೀತಿ ಗ್ಯಾಸ್ಕೆಟ್ಗೆ ಗಂಟು ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ದಾರನ ಹಾಗೆ ಸೇರ್ಸೋಕ್ಕಾಗಲ್ಲ ಕ್ಲಿಪ್ಪು ಹೋಲ್ ಒಳಗಡೆ ಅಂತಂದರೆ ನಾವು ಸೂಜಿಗೆ ಹಾಕ್ಕೊಂಡು ದಾರನ ಈ ರೀತಿ ನಾವು ಸೇರಿಸ್ಬಿಟ್ಟು ಗ್ಯಾಸ್ಕೆಟ್ಗೆ ಈ ರೀತಿ ಗಂಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಗಿದೆ. ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು 7 ಕ್ಲಿಪ್ಸನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ. ನಾವು ಎಷ್ಟು ಕ್ಲಿಪ್ಸನ್ನಾದರೂ ಹಾಕ್ಕೋಬೋದು ಗ್ಯಾಸ್ಕೆಟ್ಗೆ. ಸ್ವಲ್ಪ ದಪ್ಪ ಇರೋ ದಾರ ತೊಗೊಂಡು ಆಪೋಸಿಟ್ ಸೈಡ್ಸಲ್ಲಿ ಈ ರೀತಿ ಗಂಟು ಹಾಕ್ಕೋಬೇಕು. 2 ಸೈಡು ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡಿ ಆದರೂ ಹಾಕ್ಕೋಬೋದು. ಇಲ್ಲಿ ನಾನು ಇನ್ನೊಂದು ದಾರ ತೊಗೊಂಡು ಆಪೋಸಿಟ್ ಸೈಡಲ್ಲಿ ಇನ್ನೂ ಒಂದು ಗಂಟು ಹಾಕ್ಕೋತೀನಿ. ಅದೇ ರೀತಿ ನಾವಿಲ್ಲಿ ಈ ದಾರಗಳನ್ನ ನಾವು ಕ್ಲಿಪ್ಸನ್ನ ಸೆಕ್ಯೂರ್ ಮಾಡೋದಕ್ಕೆ ಸ್ವಲ್ಪ ಗಮ್ ಟೇಪನ್ನು ತೊಗೊಂಡು ಆ ದಾರ ಗಂಟು ಹಾಕಿರ್ತೀವಲ್ಲ, ದಾರಕ್ಕೂ ಮತ್ತು ಆ ಗ್ಯಾಸ್ಕೆಟ್ಗೂ ಗಮ್ ಟೇಪನ್ನು ಈ ರೀತಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಕ್ಲಿಪ್ಸನ್ನು ಈ ರೀತಿ ಗಂಟು ಹಾಕ್ಕೊಂಡಿದ್ದೀವೋ ಸುತ್ತೂ ಈ ರೀತಿ ಗಮ್ ಟೇಪಿಂದ ಈ ರೀತಿ ಸೆಕ್ಯೂರ್ ಮಾಡೋದ್ರಿಂದ ಕ್ಲಿಪ್ಸು ನಾವೆಲ್ಲಿ ಗಂಟು ಹಾಕಿರ್ತೀವೋ ಅಲ್ಲಿ ಮೂವ್ ಆಗದಿರ ಇರೋ ಹಾಗೆ ಸೆಕ್ಯೂರ್ ಆಗಿರುತ್ತೆ. ಇನ್ನೊಂದು ದಾರ ತೊಗೊಂಡು ನಾನಿಲ್ಲಿ ಆಪೋಸಿಟ್ ಸೈಡಲ್ಲಿ ಈ ರೀತಿ ಸ್ವಲ್ಪ ದಪ್ಪ ದಾರ ತೊಗೊಂಡು ಗಂಟು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ತುಂಬ ಉದ್ದ ಅನಿಸಿದ್ರೆ ನಾವು ಚಿಕ್ಕದಾಗಿ ಸಹ ಮಾಡ್ಕೋಬೋದು. ಈ ರೀತಿ ರೆಡಿ ಆದಮೇಲೆ ನಾವು 2 ದಾರನ ಈ ರೀತಿ ಸೇರಿಸ್ಬಿಟ್ಟು ಸೆಂಟರಲ್ಲಿ ಇಲ್ಲೊಂದು ಕ್ಲಿಪ್ಪನ್ನು ಹಾಕ್ಕೊಂಡ್ರೆ ನೋಡಿ, ಸ್ಟ್ಯಾಂಡು ರೆಡಿ ಆಗುತ್ತೆ. ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಒಣಗಾಕೋದಕ್ಕೆ ನಾವು ಸ್ಟ್ಯಾಂಡನ್ನು ಕೊಂಡ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹಳೆ ಗ್ಯಾಸ್ಕೆಟ್ ಇದ್ದರೆ ರೆಡಿ ಮಾಡ್ಕೋಬೋದು. ಇದನ್ನು ನಾವು ಬಟ್ಟೆ ಎಲ್ಲಿ ಒಣಗಾಕ್ತೀವಿ ಅಲ್ಲಿ ಈ ರೀತಿ ಹುಕ್ಗೆ ಆದರೂ ತಗಲಾಕ್ಕೋಬೋದು. ಇಲ್ಲಿ ದಾರ ಇರುತ್ತಲ್ಲ, ಅಲ್ಲಿ ಮೇಲೆ ಕ್ಲಿಪ್ಸ್ ಹಾಕ್ಬಿಟ್ಟು ಈ ರೀತಿ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಂಡು ಇದಕ್ಕೆ ಚಿಕ್ಕ ಚಿಕ್ಕ ಸಾಕ್ಸ್ ಆಗಲಿ ಕರ್ಚೀಫ್ಗಳಾಗಲಿ, ಈ ಮಕ್ಕಳು ಚಿಕ್ಕ ಚಿಕ್ಕದು ಕರ್ಚೀಫ್ಗಳು, ಪ್ಯಾಂಟೀಸು ಅದನ್ನೆಲ್ಲ ಒಣಗಾಕೋದಕ್ಕೆ ನಾವು ಈಸಿಯಾಗಿ
ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು. ಕ್ಲಿಪ್ಸು ಮತ್ತು ಹಳೆ ಗ್ಯಾಸ್ಕೆಟ್ ಇದ್ದರೆ ಸಾಕು, ನಾವು ಈ ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು. ನಮಗೆ ಹಣನೂ ಉಳಿತಾಯ ಆಗುತ್ತೆ. ನಾವು ಹಳೆ ಗ್ಯಾಸ್ಕೆಟನ್ನು ರಬ್ಬರ್ನ ಬಿಸಾಡೋ ಬದಲು ಈ ರೀತಿ ರಿಯೂಸು ಸಹ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.